ಮೊಬೈಲ್ ಸುಲಿಗೆ ಮಾಡ್ತಾ ಇದ್ದ 3 ಆರೋಪಿಗಳನ್ನ ಮಹಾದೇವಪುರ ಪೊಲೀಸರು ಬಂಧಿಸಿದ್ದಾರೆ. ಸಲ್ಮಾನ್, ಸಾಜಿದ್ ಹಾಗೂ ಫಾರೂಕ್ ಬಂಧಿತ ಆರೋಪಿಗಳಾಗಿದ್ದಾರೆ. ಮಹಾದೇವಪುರ ವ್ಯಾಪ್ತಿಯಲ್ಲಿ ವಾಕಿಂಗ್ ಮಾಡುವಾಗ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದವರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ರು. ಕಳ್ಳತನ ಮಾಡಿ ಅಪ್ಪನಿಗೆ ಮಗ ಮೊಬೈಲ್ ಮಾರೋದಕ್ಕೆ ಕೊಡ್ತಿದ್ದ. ಐಫೋನ್ಗಳನ್ನ ಕದ್ರೆ ಸಿಕ್ಕಿ ಬೀಳುವ ಭಯಕ್ಕೆ ಐಫೋನ್ಗಳನ್ನ ಕದೀತಾ ಇರಲಿಲ್ಲ. ಬಂಧಿತರಿಂದ 30 ಲಕ್ಷ ಮೌಲ್ಯದ 93 ಮೊಬೈಲ್ ಫೋನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕೆಲಸ ಮಾಡ್ತಾ ಇದ್ದ ಮನೆಯಲ್ಲೇ ಚಿನ್ನ, ನಗದು ಕಳ್ಳತನ ಮಾಡಿದ್ದ ಮಹಿಳೆ ಸೇರಿ 3ರನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಬಂಧಿಸಿದ್ದಾರೆ. 1.5 ವರ್ಷದಿಂದ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಚಾಲಾಕಿ ಚಿನ್ನಾಭರಣ, ಹಣ ಕದ್ದು ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದಾಳೆ. ಮನೆ ಮಾಲೀಕರು ಅನುಮಾನಗೊಂಡು ಪ್ರಕರಣವನ್ನ ದಾಖಲಿಸಿದ್ರು. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗಂಡ ಹಾಗೂ ಗಂಡನ ಅಣ್ಣನ ಜೊತೆ ಪರಾರಿಯಾಗಿದ್ಲು. ಕಾರ್ಯಾಚರಣೆ ನಡೆಸಿ 3 ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು 22 ಲಕ್ಷ ಮೌಲ್ಯದ 273 ಗ್ರಾಂ ಚಿನ್ನಾಭರಣ ಹಾಗೂ ನಗದನ್ನ ವಶಕ್ಕೆ ಪಡೆದಿದ್ದಾರೆ. ಕೆಎಸ್ಆರ್ಟಿಸಿಯಂತೆ ನಾವು ಮಹಿಳೆಯರಿಗೆ ಫ್ರೀ ಪ್ರಯಾಣ ಕೊಡ್ತೀವಿ, ಸರ್ಕಾರ ಹಣ ಕೊಡಲಿ ಅಂತ ಕೆನರಾ ಬಸ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಸದಾನಂದ ಛಾತ್ರ ಹೇಳಿದ್ದಾರೆ. ಕರಾವಳಿಯಲ್ಲಿ ಖಾಸಗಿ ಬಸ್ಗಳು 110 ವರ್ಷಗಳಿಂದ ಸೇವೆ ನೀಡ್ತಿವೆ. ಗ್ರಾಮೀಣ ಭಾಗದಲ್ಲೂ ನಮ್ಮ ಬಸ್ಗಳು ಓಡಾಡ್ತಿವೆ. ಶಕ್ತಿ ಯೋಜನೆಯ ಸೌಲಭ್ಯವನ್ನ ನಾವು ನೀಡ್ತೇವೆ. ಈ ಸಂಬಂಧ ಸರ್ಕಾರಕ್ಕೆ 2 ಬಾರಿ ಮನವಿ ಸಲ್ಲಿಸಿದ್ದೇವೆ. ಕೆಎಸ್ಆರ್ಟಿಸಿಗೆ ಯಾವ ರೀತಿ ಹಣ ನೀಡ್ತಿರೋ ಅದೇ ರೀತಿ ನಮಗೂ ನೀಡಿ ಅಂತ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.